ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022ರ KPTCLನ ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳ ಪರೀಕ್ಷಾ ತಯಾರಿಯ ಭಾಗವಾಗಿ ಕಂಪ್ಯೂಟರ್ ಸಾಕ್ಷರತೆ ಅಂದರೆ ಕಂಪ್ಯೂಟರ್ ಲಿಟರಸಿ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ. ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ಲಿಟರಸಿಯ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರುತ್ತೆ. ಸೊ ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಸೊ ಸಾಮಾನ್ಯವಾಗಿ 3 ಪ್ರಶ್ನೆಗಳನ್ನು ಸುಮಾರು ಜನ ಕಂಪ್ಯೂಟರ್ ಲಿಟರಸಿ ಬಗ್ಗೆ ಕೇಳ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಎಷ್ಟು ಅಂಕಗಳಿಗೆ ಕಂಪ್ಯೂಟರ್ ಲಿಟರಸಿ ಇರುತ್ತೆ ಅಂತಂದರೆ 2022 KPTCLನ ಜೂನಿಯರ್ ಅಸಿಸ್ಟೆಂಟ್ ಪರೀಕ್ಷೆಗೆ 20 ಅಂಕಗಳಿಗೆ ಪ್ರಶ್ನೆಗಳನ್ನು ಕಂಪ್ಯೂಟರ್ ಲಿಟರಸಿ ಮೇಲೆ ಕೇಳ್ತಾರೆ, ಕಂಪ್ಯೂಟರ್ ಸಾಕ್ಷರತೆ ಮೇಲೆ ಕೇಳ್ತಾರೆ. 20 ಅಂಕಗಳಿಗೆ 20 ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಯಾರು ಔಟ್ ಆಫ್ 20 12ರಿಂದ 13 ಅಂಕಗಳನ್ನು ವಿತೌಟ್ ನೆಗೆಟಿವ್ ಸ್ಕೋರ್ ಮಾಡ್ತಾರೆ, ಸೊ ಅವರಿಗೆ ಜಾಸ್ತಿ ಚಾನ್ಸಸ್ ಇರುತ್ತೆ ಎಕ್ಸಾಮನ್ನು ಕ್ರ್ಯಾಕ್ ಮಾಡೋಕ್ಕೆ. ಬಿಕಾಸ್ ಯಾಕಂತಂದರೆ ಸೊ ಕನ್ನಡ ಗ್ರಾಮರ್ ಆಗಿರಬಹುದು ಅಥವಾ ಇಂಗ್ಲೀಷ್ ಗ್ರಾಮರ್ನಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಆನ್ಸರ್ಸ್ಗಳನ್ನು ಮಾಡ್ತಾರೆ. ಬಟ್ ಕಂಪ್ಯೂಟರ್ ಲಿಟರಸಿಯಲ್ಲಿ ಸ್ವಲ್ಪ ಕಷ್ಟ ಇರೋದ್ರಿಂದ ಸೊ ಇಲ್ಲಿ ಔಟ್ ಆಫ್ 20 15 ಮೇಲೆ ಕ್ರಾಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರು ನೀಟಾಗಿ ಸ್ಟಡಿ ಮಾಡ್ತಾರೆ ಅವರಿಗೆ ಪಾಸಿಬಲ್ ಇದೆ. ಸೊ ಆದಷ್ಟು ಕಂಪ್ಯೂಟರ್ ಲಿಟರಸಿ ಮೇಲೆ ಅಥವಾ ಕಂಪ್ಯೂಟರ್ ಸಾಕ್ಷರತೆಯ ಒಂದು ಕಂಟೆಂಟ್ ಮೇಲೆ ಫೋಕಸ್ಡ್ ಆಗಿ ಸ್ಟಡಿಯನ್ನು ಮಾಡಿ. ಎರಡನೇದಾಗಿ ಯಾವ ಭಾಷೆಯಲ್ಲಿ ಕಂಪ್ಯೂಟರ್ ಲಿಟರಸಿ ಮೇಲೆ ಅಥವಾ ಕಂಪ್ಯೂಟರ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಕ್ವಶನ್ ಪೇಪರಲ್ಲಿ ಕನ್ನಡದಲ್ಲಿರುತ್ತಾ ಪ್ರಶ್ನೆಗಳು ಅಥವಾ ಇಂಗ್ಲೀಷ್ನಲ್ಲಿ ಇರುತ್ತಾ ಅಂತ. ಸೊ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಅಬ್ಸರ್ವ್ ಮಾಡಿದಾಗ ಕ್ವಶನ್ಸ್ಗಳು ಇಂಗ್ಲೀಷಲ್ಲಿದೆ, ಕನ್ನಡದಲ್ಲಿ ಇಲ್ಲ. ಸೊ ಈ ವರ್ಷ ಕೂಡ ಇಂಗ್ಲೀಷ್ನಲ್ಲೇ ಕೇಳುವಂತಹ ಸಾಧ್ಯತೆ ಇರುತ್ತೆ. ಯಾಕಂತಂದರೆ ಆಲ್ಮೋಸ್ಟ್ ಕಂಪ್ಯೂಟರ್ ಮೇಲೆ ಇಂಗ್ಲೀಷ್ನಲ್ಲಿ ಕಂಟೆಂಟ್ ಜಾಸ್ತಿ ಸಿಗುತ್ತೆ, ಅಂದರೆ ಜಾಸ್ತಿ ಒಂದು ಬುಕ್ಸ್ಗಳು ಅವೈಲೇಬಲ್ ಇದೆ. ಸೊ ಆ ಕಾರಣಕ್ಕಾಗಿ ಇಂಗ್ಲೀಷ್ನಲ್ಲೇ ಪ್ರಶ್ನೆಗಳನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇದಾಗಿ ಕಂಪ್ಯೂಟರ್ ಲಿಟರಸಿಗೆ ಯಾವ ಬುಕ್ಕನ್ನು ನಾವು ಸ್ಟಡಿ ಮಾಡಬೇಕು, ಯಾವುದು ಬೆಸ್ಟ್ ಬುಕ್. ಸೊ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಸೊ ಅರಿಹಂತ್ ಅವರ ಒಂದು ಕಂಪ್ಯೂಟರ್ ಅವೇರ್ನೆಸ್ ಅಂತ ಒಂದು ಬುಕ್ ಬರುತ್ತೆ. ಅರಿಹಂತ್ ಪಬ್ಲಿಕೇಶನ್ ಅವರ ಒಂದು ಕಂಪ್ಯೂಟರ್ ಅವೇರ್ನೆಸ್ ಬುಕ್, ಈ ಒಂದು ಬುಕ್ಕನ್ನು ನೀವು ಸ್ಟಡಿ ಮಾಡಬಹುದು. ಸೊ ಇದು ಕಂಪ್ಯೂಟರ್ ಅವೇರ್ನೆಸ್ ಅಥವಾ ಕಂಪ್ಯೂಟರ್ ಲಿಟರಸಿ ಮೇಲೆ ಸರಿಸಾಮಾನ್ಯವಾಗಿ ಕೇಳುವಂತಹ ಒಂದು ಡೌಟ್ಸ್ಗಳ ಬಗ್ಗೆ ಆಗುತ್ತೆ. ಸೊ ಮುಂದಿನ ಒಂದು ಪಾಯಿಂಟನ್ನು ನೋಡೋದಾದರೆ ಸೊ ಯಾವ ಕಂಟೆಂಟ್ಗಳನ್ನು ನಾವು ಕಂಪ್ಯೂಟರ್ ಲಿಟರಸಿಯಲ್ಲಿ ಸ್ಟಡಿ ಮಾಡಬೇಕು 2022 KPTCLನ ಜೂನಿಯರ್ ಅಸಿಸ್ಟೆಂಟ್ಗೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಕಂಪ್ಯೂಟರ್ ಲಿಟರಸಿ ಬಗ್ಗೆ ಅಂತ. ಸೊ ಯಾವ ಚಾಪ್ಟರ್ಸ್ಗಳನ್ನು ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ ಅಥವಾ ಹೇಳ್ತೀನಿ ಅದರ ಎಲ್ಲದರ ಬಗ್ಗೆ ಕೂಡ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕಮಿಂಗ್ ಡೇಸಲ್ಲಿ ಚಾಪ್ಟರ್ ಬೈ ಚಾಪ್ಟರ್ ಡಿಸ್ಕಷನ್ ಇರುತ್ತೆ. ಚಾಪ್ಟರ್ ಬೈ ಚಾಪ್ಟರ್, ಫಾರ್ ಎಕ್ಸಾಂಪಲ್ ಫಸ್ಟ್ ಚಾಪ್ಟರ್ ಯಾವುದು, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಕಂಪ್ಯೂಟರ್ನ ಒಂದು ಇಂಟ್ರೊಡಕ್ಷನ್ ಆಗಿರ್ಬೋದು, ಟೈಪ್ಸ್ ಆಫ್ ಕಂಪ್ಯೂಟರ್ ಆಗಿರಬಹುದು, ಅದೇ ರೀತಿ ಒಂದು ಜನರೇಷನ್ಸ್ ಆಫ್ ಕಂಪ್ಯೂಟರ್ ಆಗಿರಬಹುದು. ಇದ್ರ ಬಗ್ಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಇವತ್ತಿನ ಒಂದು ಕ್ಲಾಸ್ ಆದಮೇಲೆ, ಇವತ್ತು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರುತ್ತೆ. ಇಂಟ್ರೊಡಕ್ಷನ್ ಕ್ಲಾಸ್ ಆದಮೇಲೆ ಚಾಪ್ಟರ್ ಬೈ ಚಾಪ್ಟರ್ ಸುಮಾರು ಒಂದು 16 ಚಾಪ್ಟರ್ಗಳನ್ನು ಸೊ 16 ವಿಡಿಯೋಸ್ಗಳಲ್ಲಿ ಅಥವಾ ವಿಡಿಯೋ ಕ್ಲಾಸಸ್ಗಳಲ್ಲಿ ಕಮಿಂಗ್ ಡೇಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಚಾಪ್ಟರ್ ಯಾವುದಾಗುತ್ತೆ ಇಂಪಾರ್ಟೆಂಟ್ ಅಂತಂದರೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಇವತ್ತಿನ ಕ್ಲಾಸ್ ಕೇವಲ ಒಂದು ಇಂಟ್ರೊಡಕ್ಷನ್ ಆಗಿರುತ್ತೆ. ಸೊ ಕಂಪ್ಯೂಟರ್ ಲಿಟರಸಿ ಬಗ್ಗೆ 2022 KPTCL ಸೊ ಯಾವ ಎಕ್ಸಾಮು, ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ಗೆ ಒಂದು ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರುತ್ತೆ. ಸೊ ನಮ್ಮ ಒಂದು ಸಿರೀಸಲ್ಲಿ ಫಸ್ಟ್ ಚಾಪ್ಟರ್ ಯಾವುದಾಗಿರುತ್ತೆ ಅಂದರೆ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಆಗಿರುತ್ತೆ. ಸೊ ಟೈಪ್ಸ್ ಆಫ್ ಕಂಪ್ಯೂಟರ್, ಜನರೇಷನ್ಸ್ ಆಫ್ ಕಂಪ್ಯೂಟರ್, ಅದೇ ರೀತಿ ಸೂಪರ್ ಕಂಪ್ಯೂಟರ್ ಅಂದ್ರೇನು, ಹೀಗೆ ಇಂಟ್ರೊಡಕ್ಷನ್ ಆಗಿರುತ್ತೆ. ಎರಡನೇದಾಗಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ ಸ್ಟಡಿ ಮಾಡೋಣ. ಇನ್ನು ಮೂರನೇ ಚಾಪ್ಟರ್ ಯಾವುದಾಗಿರುತ್ತೆ ಕಂಪ್ಯೂಟರ್ ಹಾರ್ಡ್ವೇರ್ ಅಂತ ಬರುತ್ತೆ. ಸೊ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್, ಸೊ ಇದರಲ್ಲಿ 2 ಟೈಪ್ಸ್ ಬರುತ್ತೆ, ಹಾರ್ಡ್ವೇರ್ ಯಾವುದು, ಸಾಫ್ಟ್ವೇರ್ ಯಾವುದು ಅಂತ. ಸೊ ಅದ್ರ ಬಗ್ಗೆ ಸ್ಟಡಿ ಮಾಡೋಣ. ನಾಲ್ಕನೇ ಚಾಪ್ಟರ್ ಕಂಪ್ಯೂಟರ್ ಮೆಮೊರಿ. ಸೊ ರ್ಯಾಮ್ ಆಗಿರ್ಬೋದು, ರಾಮ್ ಆಗಿರ್ಬೋದು ಅಥವಾ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ, ಅವೆಲ್ಲವನ್ನ ಕಂಪ್ಯೂಟರ್ ಮೆಮೊರಿಯಲ್ಲಿ ಸ್ಟಡಿ ಮಾಡೋಣ. ಇನ್ನು ಐದನೇದಾಗಿ ಡಾಟಾ ರೆಪ್ರೆಸೆಂಟೇಷನ್, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆರನೇ ಚಾಪ್ಟರ್ ಬಂದ್ಬಿಟ್ಟು ಕಂಪ್ಯೂಟರ್ ಸಾಫ್ಟ್ವೇರ್ ಆಗುತ್ತೆ. ಸೊ ಅದೇ ರೀತಿ 7th ಚಾಪ್ಟರ್ ಏನು ಅಂತಂದರೆ ಆಪರೇಟಿಂಗ್ ಸಿಸ್ಟಮ್ ಅಂತ ಬರುತ್ತೆ. ವಿಂಡೋಸ್, iOS ಅಂತ ನಾವೇನು ಕರಿತೀವಲ್ವಾ, ಬೇರೆ ಬೇರೆ ಒಂದು ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಸೊ ಆಂಡ್ರಾಯ್ಡ್ ಸಿಸ್ಟಮ್ ಇರುತ್ತೆ. ಹಾಗೆ ಆಪರೇಟಿಂಗ್ ಸಿಸ್ಟಮ್ಸ್ಗಳ ಬಗ್ಗೆ 7th ಚಾಪ್ಟರ್ಲಿ ನಾವು ಸ್ಟಡಿ ಮಾಡೋಣ. ಸೊ 8th ಚಾಪ್ಟರ್ ನೋಡೋದಾದರೆ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಬಗ್ಗೆ 8th ಚಾಪ್ಟರ್ಲಿ ಸ್ಟಡಿ ಮಾಡೋಣ. ಯಾಕಂದರೆ ಹಳೆ ಕ್ವಶನ್ ಪೇಪರ್ಸ್ಗಳನ್ನು ನೋಡಿದಾಗ ಔಟ್ ಆಫ್ 20 ಕ್ವಶನ್ 2 ಕ್ವಶನ್ ಪ್ರೋಗ್ರಾಮಿಂಗ್ ಮೇಲಿದೆ. ಏನಿದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೇನು, ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂದ್ರೇನು, ಎಲ್ಲವನ್ನ ಕೂಡ 8th ಚಾಪ್ಟರಲ್ಲಿ ಸ್ಟಡಿ ಮಾಡೋಣ. ಸೊ 9th ಚಾಪ್ಟರಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ ಏನೊಂದು ಅಪ್ಲಿಕೇಶನ್ಸ್ ಏನಿದೆ, ಅದರ ಒಂದು ಫೀಚರ್ಸ್ ಏನಿದೆ, ಅದೆಲ್ಲವನ್ನ 9th ಚಾಪ್ಟರ್ಲಿ ಸ್ಟಡಿ ಮಾಡೋಣ. ಯಾಕಂತಂದರೆ ವಿಂಡೋಸ್ ಮೇಲೆ ಕೂಡ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇವಾಗ ನಾವು ಏನೇನು ಲ್ಯಾಪ್ಟಾಪ್ಗಳನ್ನು ಯೂಸ್ ಮಾಡ್ತೀವಿ ಮ್ಯಾಕ್ಸಿಮಮ್ ಎಲ್ಲವೂ ಕೂಡ ಒಂದು ವಿಂಡೋಸ್ ಮೇಲೆ ಇರುತ್ತೆ. ವಿಂಡೋಸ್ 8,
ವಿಂಡೋಸ್ 10, ಸೊ ವಿಂಡೋಸ್ 9 ಹೀಗೆ ಸೊ ಬೇರೆ ಬೇರೆ ಒಂದು ಅಪ್ಲಿಕೇಶನ್ಸ್ಗಳನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ 10th ಒಂದು ಮೈಕ್ರೋಸಾಫ್ಟ್ ಆಫೀಸ್ ಆಗುತ್ತೆ. ಮೈಕ್ರೋಸಾಫ್ಟ್ ಆಫೀಸಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಪಿಕ್ಚರ್ ಮ್ಯಾನೇಜರ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ವರ್ಡ್ ಆಗಿರ್ಬೋದು ಮೈಕ್ರೋಸಾಫ್ಟ್ ಆಫೀಸಲ್ಲಿ. ಸೊ ಎಲ್ಲವನ್ನು ಮೈಕ್ರೋಸಾಫ್ಟ್ ಆಫೀಸಲ್ಲಿ ಸ್ಟಡಿ ಮಾಡೋಣ. ಇನ್ನು ಡಾಟಾಬೇಸ್ ಕಾನ್ಸೆಪ್ಟ್ ಬಗ್ಗೆ 11th ಚಾಪ್ಟರಲ್ಲಿ, ಹಾಗೆ 12th ಚಾಪ್ಟರ್ ಡಾಟಾ ಕಮ್ಯುನಿಕೇಷನ್ ಆ್ಯಂಡ್ ನೆಟ್ವರ್ಕಿಂಗ್, 13th ಚಾಪ್ಟರ್ ಇಂಟರ್ನೆಟ್ ಆ್ಯಂಡ್ ಇಟ್ಸ್ ಸರ್ವಿಸಸ್. ಯಾಕಂತಂದರೆ ಇವತ್ತು ವರ್ಲ್ಡ್ ಈಸ್ ವೆರಿ ಸ್ಮಾಲ್ ಬಿಕಾಸ್ ಆಫ್ ಇಂಟರ್ನೆಟ್. ಸೊ ಇವತ್ತು ಜಗತ್ತು ಎಷ್ಟೇ ದೂರ ಇದ್ದಾರೆ ಅಂತಂದ್ರೂ ಕೂಡ ಅದು ನಮ್ಮನ್ನು ಹತ್ತಿರ ಮಾಡ್ತಾ ಇದೆ. ಇವತ್ತು ಒಬ್ರು ನಾವು ಇಂಡಿಯಾದಲ್ಲಿದ್ದೀವಿ, ಇನ್ನೊಬ್ರು ಅಮೆರಿಕಾದಲ್ಲಿದ್ದಾರೆ, ಅದು ನಮ್ಮನ್ನು ಬಿಟ್ಟು ಎಷ್ಟೋ 1,000 ಕಿಲೋಮೀಟರ್ಗಳು ದೂರ ಇದ್ದಾರೆ ಅಂದರೂ ಕೂಡ ನಾವಿಬ್ಬರು ಹತ್ತಿರ ಇದ್ದಂಗೆ ಕಾಣುತ್ತೆ. ಯಾಕೆ ಅಂತಂದರೆ ಬಿಕಾಸ್ ಆಫ್ ಇಂಟರ್ನೆಟ್. ಸೊ ಇವತ್ತು ಒಂದು ಸ್ಕೈಪ್ ಇದೆ ಅಥವಾ ವಾಟ್ಸಪ್ ವಿಡಿಯೋ ಕಾಲ್ ಇದೆ, ಹಾಗೆ ಬೇರೆ ಬೇರೆ ಫೀಚರ್ಸ್ ಇದೆ, ನಾವು ಸಂದೇಶಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬಹುದು. ಸೊ ಬಿಕಾಸ್ ಆಫ್ ಇಂಟರ್ನೆಟ್ ಇವತ್ತು ಜಗತ್ತು ತುಂಬ ಒಂದು ಸಣ್ಣದಾಗಿ ಕಾಣ್ತಾ ಇದೆ. ಸೊ ಇಂಟರ್ನೆಟ್ ಮತ್ತು ಅದರ ಒಂದು ಸರ್ವಿಸಸ್ ಬಗ್ಗೆ ನೋಡೋಣ. 14th ಚಾಪ್ಟರಲ್ಲಿ ಕಂಪ್ಯೂಟರ್ ಸೆಕ್ಯೂರಿಟಿ ಬಗ್ಗೆ ಮಾತನಾಡೋಣ. ಯಾಕಂತಂದರೆ ಇವತ್ತು ಕಂಪ್ಯೂಟರ್ ಸೆಕ್ಯೂರ್ ಆಗಿರಬೇಕು. ಎಷ್ಟೊಂದು ಪರ್ಸ್ನಲ್ ಡಾಟಾ ಕಂಪ್ಯೂಟರಲ್ಲಿರುತ್ತೆ. ಸೊ ಅದರ ಒಂದು ಲಾಗಿನ್ ಸಿಸ್ಟಮ್ ಏನಿರುತ್ತೆ ಅಥವಾ ಯಾವ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಏನಿರುತ್ತೆ ಅದನ್ನ ಯಾವ ರೀತಿ ಬ್ರೇಕ್ ಮಾಡ್ತಾರೆ ಅವೆಲ್ಲವನ್ನು ಕೂಡ ಕಂಪ್ಯೂಟರ್ ಸೆಕ್ಯೂರಿಟಿಯಲ್ಲಿ ಮಾತನಾಡೋಣ. ಇನ್ನು ಓವರ್ ವ್ಯೂ ಆಫ್ ಫ್ಯೂಚರ್ ಟೆಕ್ನಾಲಜಿ ಅಂತಂದರೆ ಸೊ ಇವತ್ತು 5G ಟೆಕ್ನಾಲಜಿ, ಬೇರೆ ಬೇರೆ ಟೆಕ್ನಾಲಜೀಸ್ ಏನೇನು ಬರುತ್ತೆ ಅದೆಲ್ಲವನ್ನು ಕೂಡ ಸೊ ಫ್ಯೂಚರ್ ಟೆಕ್ನಾಲಜಿ ಚಾಪ್ಟರ್ ಅಂಡರಲ್ಲಿ ಸ್ಟಡಿ ಮಾಡೋಣ. ಸೊ ಇನ್ನು 16ನೇದಾಗಿ ಮಿಸಲೇನಿಯಸ್ ಅಂತ ಬರುತ್ತೆ. ಸ್ವಲ್ಪ ಸಣ್ಣ ಸಣ್ಣ ಟಾಪಿಕ್ಸ್ ಬರುತ್ತೆ, ಅದನ್ನು ಲಾಸ್ಟ್ ಚಾಪ್ಟರ್ 16th ಚಾಪ್ಟರ್ಲಿ ಮಿಸಲೇನಿಯಸಲ್ಲಿ ಸ್ಟಡಿ ಮಾಡೋಣ. ಸೊ ಇಷ್ಟೆಲ್ಲವನ್ನು ಕೂಡ 2022 KPTCLನ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸಹಾಯಕರ ಹುದ್ದೆಗಳ ಒಂದು ಕಂಪ್ಯೂಟರ್ ಲಿಟರಸಿ ಬಗ್ಗೆ ಏನಿದೆ ಆ ಒಂದು 20 ಕ್ವಶನ್ಗಳಿಗೆ ಈ ಒಂದು 16 ಚಾಪ್ಟರ್ಗಳನ್ನು ಸ್ಟಡಿ ಮಾಡೋಣ. ಸೊ ಎಷ್ಟು ಬೇಕೋ ಅಷ್ಟು ಈಚ್ ಚಾಪ್ಟ್ರಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂದ ತಕ್ಷಣ ಎಷ್ಟು ಬೇಕಷ್ಟು ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕೂಡ ಶಾರ್ಟಾಗಿ ಸ್ಟಡಿ ಮಾಡಿಕೊಂಡು ಸುಮಾರು ಒಂದು 16 ಕ್ಲಾಸಸ್ಸಲ್ಲಿ ಸೊ ಈ ಎಲ್ಲ ಒಂದು ಕಾನ್ಸೆಪ್ಟ್ಗಳನ್ನು ಮಾತನಾಡೋಣ. ಸೊ ಯಾಕೆ ಈ ಒಂದು ಕಾನ್ಸೆಪ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಯಾರಾದರೂ ಇವತ್ತಿನಿಂದ ಸ್ಟಡಿ ಮಾಡ್ತಾ ಇದ್ರೆ ಕಂಪ್ಯೂಟರ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ ಒಂದು ಸೀಕ್ವೆನ್ಸಲ್ಲಿ ನೀವು ಸ್ಟಡಿ ಮಾಡಿಕೊಂಡು ಹೋಗ್ಬೋದು. ಸೊ ಕಂಪೇರ್ ಟು ಕನ್ನಡ ಗ್ರಾಮರ್ಗೆ ಕಂಪೇರ್ ಮಾಡೋಕೆ ಆಗಿದ್ದರೆ ಸೊ ಕಂಪ್ಯೂಟರ್ಗೆ ಜಾಸ್ತಿ ಟೈಮ್ ಕೊಡಿ. ಯಾಕಂತಂದರೆ ಅಲ್ಲೂ ಕೂಡ ಸ್ಕೋರ್ ಮಾಡಲೇಬೇಕಾಗುತ್ತೆ. ಔಟ್ ಆಫ್ 20 ಕ್ವಶನ್ಸ್ ಸೊ 12, 13, 14 ಕ್ವಶನ್ಸ್ ಆದರೂ ನೀವು ಎಕ್ಸಾಕ್ಟಾಗಿ ಆನ್ಸರನ್ನು ಮಾಡಬೇಕಾಗತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮುಂದೆ ಬೆಲ್ ಐಕಾನ್ ಇದೆ, ಗಂಟೆ ಚಿತ್ರ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಈ ಒಂದು KPTCLನ 2022 ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಒಂದು ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಏನದು ಕೋರ್ಸ್ ಅಂತಂದರೆ ಒಂದು ಪೇಯ್ಡ್ ವಾಟ್ಸಾಪ್ ಗ್ರೂಪ್ ಆಗಿರುತ್ತೆ. ಸೊ ಪೇಯ್ಡ್ ವಾಟ್ಸಾಪ್ ಗ್ರೂಪ್ ಆಗಿರುತ್ತೆ. ಅಪ್ ಟು ಎಕ್ಸಾಮ್ ಆಗೋ ತನಕ ಆ ಒಂದು ಗ್ರೂಪ್ ಆಕ್ಟಿವ್ ಇರುತ್ತೆ. ಸೊ ಅದೊಂದು ಬ್ರಾಡ್ಕಾಸ್ಟ್ ಅಂತ ಫೀಚರ್ ಬರುತ್ತೆ. ಸೊ ನಿಮ್ಮ ಒಂದು ಪೇಯ್ಡ್ ಮೆಂಬರ್ಗಳ ಒಂದು ನಂಬರನ್ನು ಆ ಒಂದು ವಾಟ್ಸಾಪ್ ಬ್ರಾಡ್ಕಾಸ್ಟ್ಗೆ ಆ್ಯಡ್ ಮಾಡ್ತೀವಿ. ಅಪ್ ಟು ಎಕ್ಸಾಮ್ ಆಗೋವರೆಗೂ ಏನೇನು ಒಂದು ಕಂಟೆಂಟ್ಗಳಿರುತ್ತೆ, ಯಾವ್ಯಾವ ಕಂಪ್ಯೂಟರ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಇಂಪಾರ್ಟೆಂಟ್ ಸಿನಾನಿಮ್ಸ್ ಆಗಿರ್ಬೋದು, ಆಂಟೋನಿಮ್ಸ್ ಆಗಿರ್ಬೋದು, ಎಲ್ಲದರ ಒಂದು ನೋಟ್ಸ್ಗಳು ನಿಮಗೆ ಡೇ ಬೈ ಡೇ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಫೀಚರ್ಸ್ ಏನೇನು ಅಂತಂದರೆ ಜನರಲ್ ಅವೇರ್ನೆಸ್ನ ಸಂಪೂರ್ಣ ಮಟೀರಿಯಲ್ಸ್ ಒಂದು PDF ಫಾರ್ಮೆಟಲ್ಲಿ ಸಾಫ್ಟ್ ಕಾಪಿ ರೂಪದಲ್ಲಿ ನಿಮಗೆ ಸಿಗುತ್ತೆ. ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಕೂಡ ಒಂದು ಸಾಫ್ಟ್ ಕಾಪಿ ಸಿಗುತ್ತೆ. ಸಾಮಾನ್ಯ ಕನ್ನಡ ಜನರಲ್ ಕನ್ನಡ ಬಗ್ಗೆ ಸಾಫ್ಟ್ ಕಾಪಿ ಸಿಗುತ್ತೆ. ಸಾಮಾನ್ಯ ಇಂಗ್ಲೀಷ್ ಪರೀಕ್ಷಾ ಸರಣಿಯ ಒಂದು ಟೆಸ್ಟ್ ಜನರಲ್ ಅವೇರ್ನೆಸ್ನ ಒಂದು ಟೆಸ್ಟ್ಗಳು ಸಿಗುತ್ತೆ. ಮತ್ತು ಹಳೆಯ KPTCLನ ಪ್ರಶ್ನೆ ಪತ್ರಿಕೆಗಳ ಒಂದು PDF ಕೂಡ ನಿಮಗೆ ಸಿಗುತ್ತೆ. ಎಲ್ಲವೂ ಕೂಡ ಸಾಫ್ಟ್ ಕಾಪಿ ಆಗುತ್ತೆ. ಎಲ್ಲವೂ ಕೂಡ ಒಂದು ಪೇಯ್ಡ್ ವಾಟ್ಸಾಪ್ ಗ್ರೂಪ್ ಆಗಿರುತ್ತೆ. ಸೊ ಇದರ ಬೆಲೆ ಏನು ಅಂತಂದರೆ 450 ರೂಪೀಸ್ನ ಒಂದು ಕೋರ್ಸ್ ಆಗಿರುತ್ತೆ. ಸೊ ಯಾವ ರೀತಿ ನೀವು ಜಾಯ್ನ್ ಆಗಬೇಕು ಅಂತಂದರೆ 450 ರೂಪೀಸ್ನ ಫೋನ್ಪೇ ಆರ್ ಗೂಗಲ್ ಪೇ ಮಾಡುವುದರ ಮುಖಾಂತರ ಜಾಯ್ನ್ ಆಗಬಹುದು. ಕಾಲ್ ಮಾಡ್ಬೋದು, ಇವನ್ ಈ ಒಂದು ನಂಬರ್ಗೆ ವಾಟ್ಸಪ್ ಮೆಸೇಜ್ ಕೂಡ ಮಾಡ್ಬೋದು, ಕಾಲ್ ಮಾಡಿ ಕೂಡ ಎನ್ಕ್ವೈರಿ ಕೂಡ ಮಾಡ್ಬೋದು. ಸೊ ಪೇ ಮಾಡಿ ಆ ಒಂದು ಸ್ಕ್ರೀನ್ ಶಾಟನ್ನು ಮತ್ತು ನಿಮ್ಮ ಹೆಸರನ್ನು 2022 KPTCL JA ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ, ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿನ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿನ್ ಟು ಲರ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.